ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅಸ್ಥಿರತೆಯನ್ನು ಕಾಣುತ್ತಿದೆ. ಮತದಾರರಿಗೆ ನೋಟು ಕೊಟ್ಟು ಓಟು ಖರೀದಿ ಮಾಡಿ ಗೆದ್ದ ಎಂಪಿ ಎಂಎಲ್ಎಗಳಿಂದ ರಚನೆಯಾದ ಸರ್ಕಾರಗಳು ಜನಪರವಾದ ಆಡಳಿತ ನೀಡಲು ಸಾಧ್ಯವಿಲ್ಲ. ಅವರು ತಾವು ಖರ್ಚು ಮಾಡಿದ ಹಣವನ್ನು ಸಂಪಾದಿಸಲು ವ್ಯಾಪಾರಿಗಳಾಗುತ್ತಾರೆ ವಿನಃ ಜನಸೇವಕರಾಗಲು ಸಾಧ್ಯವಿಲ್ಲ ಎಂದು ಬಿಎಸ್ಪಿ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಬಿಕ್ಕೋಡು ಹೋಬಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರ್ಥಿಕ ಸಹಯೋಗ ದಿವಸ್ ಆಂದೋಲನದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಸ್ವತಂತ್ರ ಬಂದಾಗಿನಿಂದಲೂ ಮನುವಾದಿ ಪಕ್ಷಗಳು ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ಕೇವಲ ಅಧಿಕಾರಕ್ಕೋಸ್ಕರ ಅಪಾರ ಪ್ರಮಾಣದ ಹಣ ವ್ಯಯ ಮಾಡಿ ಚುನಾವಣೆಗಳಲ್ಲಿ ಗೆದ್ದು ಬರುತ್ತಾರೆ. ಈ ಕಾರಣದಿಂದಾಗಿ ಜನರ ಹಿತಾಸಕ್ತಿಗಳನ್ನು ಕಡೆಗಣನೆ ತೆಗೆದುಕೊಳ್ಳದೆ ನಿರ್ಲಕ್ಷಿಸಲಾಗಿದೆ. ಮನುವಾದಿ ಪಕ್ಷಗಳು ಬಂಡವಾಳಶಾಹಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ದೇಣಿಗೆಯಾಗಿ ಪಡೆದು ಆ ಹಣದಿಂದಲೇ ಜನರಿಗೆ ಹಣ, ಹೆಂಡ, ಸರಾಯಿ, ಸೀರೆ, ಪಂಚೆ, ಬಿರಿಯಾನಿ ಹಂಚೆ ಮುಗ್ಧ ಮತದಾರರ ಓಟು ಖರೀದಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದ ಮನುವಾದಿ ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ತಮಗೆ ದೇಣಿಗೆ ನೀಡಿದ ಬಂಡವಾಳಶಾಹಿಗಳ ಪರವಾದ ನೀತಿ ನಿಯಮಗಳನ್ನು ರೂಪಿಸಿದ್ದಾರೆ. ಬಂಡವಾಳಶಾಹಿಗಳಿಗೆ ಪೂರಕವಾದ ಬಜೆಟ್ ಮಂಡಿಸುತ್ತಾರೆ. ಇದರಿಂದಾಗಿ ಜನಸಾಮಾನ್ಯರು, ರೈತರು, ಮಹಿಳೆಯರು, ಯುವಕರು, ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತ ಬಡ ಜನರ ಬದುಕು ಮೂರಬಟ್ಟೆಯಾಗಿದೆ ಎಂದರು. ಆದ್ದರಿಂದ ಬಹುಜನ ಸಮಾಜ ಪಾರ್ಟಿಯು ತನ್ನ ಚುನಾವಣೆ ಖರ್ಚನ್ನು ಯಾವುದೇ ಬಂಡವಾಳಶಾಹಿಗಳಿಂದ ಪಡೆಯದೆ ಜನಸಾಮಾನ್ಯರಿಂದಲೇ ಆರ್ಥಿಕ ಸಹಯೋಗ ಆಂದೋಲನ ಮೂಲಕ ಸಂಗ್ರಹಿಸಿ ಚುನಾವಣೆ ನಡೆಸಿ ಜನಪರವಾದ ಆಡಳಿತ ನಡೆಸುವ ಮಹತ್ತರ ಉದ್ದೇಶ ಹೊಂದಿರುವ ಏಕೈಕ ಪಕ್ಷವಾಗಿದೆ. ಈ ಪ್ರಯೋಗವನ್ನು ಮಾನ್ಯವಾರ್ ಕಾಂಶರಾಂಜಿ ಮತ್ತು ಮಾಯಾವತಿರವರು ಉತ್ತರ ಪ್ರದೇಶದಲ್ಲಿ ಕೈಗೊಂಡು ಯಶಸ್ವಿಯಾಗಿದ್ದಾರೆ ಎಂದರು. ಗೆಲುವನ್ನು ಕೊಂಡೊಯ್ಯಲಿಕ್ಕೆ ನಾವೆಲ್ಲ ಪರಿಶ್ರಮ ಪಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಮನುವಾದಿ ಪಕ್ಷಗಳೇನಿದೆ, ಈ ಮನುವಾದಿ ಪಕ್ಷಗಳ ಬಣ್ಣವನ್ನ ಬಯಲು ಮಾಡತಕ್ಕಂಥ ಕೆಲಸವನ್ನ, ಅವರು ಅಧಿಕಾರದಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಜನಸಾಮಾನ್ಯರು ಮಾಡಬೇಕು. ಜನಸಾಮಾನ್ಯರಿಗೋಸ್ಕರವಾಗಿ ಇರ್ತಕ್ಕಂಥ ಪಕ್ಷ, ಸಂವಿಧಾನದ ಉಳಿವಿಗೋಸ್ಕರವಾಗಿ, ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರವಾಗಿ ಬಹುಜನ ಸಮಾಜ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಜೈ ಭೀಮ್. 2029 में देश का प्रधानमंत्री बनाएंगे. इसी के साथ में आप सभी का बहुत बहुत धन्यवाद, शुक्रिया, आभार. जय भीम. जिंदाबाद जिंदाबाद बीएसपी जिंदाबाद, जिंदाबाद जिंदाबाद बीएसपी जिंदाबाद, बाबा साहेब अंबेडकर जिंदाबाद, जिंदाबाद जिंदाबाद, मान्यवर कांशीराम साहब जिंदाबाद, जिंदाबाद जिंदाबाद, मायावती जी जिंदाबाद, जिंदाबाद जिंदाबाद, बहुजन समाज पार्टी जिंदाबाद, जिंदाबाद जिंदाबाद. जय भीम. ಇದೇ ಸಂದರ್ಭದಲ್ಲಿ ವಿವಿಧ ಗ್ರಾಮಗಳಿಗೆ ತೆರಳಿ ಮನೆ ಮನೆಗೆ ಭೇಟಿ ನೀಡಿ ಪಕ್ಷಕ್ಕೆ ದೇಣಿಗೆ ಸಂಗ್ರಹಿಸಿದರು. ಈ ಆಂದೋಲನದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಾಜು ಬೆಳ್ಳೊಟ್ಟಿ, ಜಿಲ್ಲಾ ಕಚೇರಿ ಕಾರ್ಯದರ್ಶಿ ಕಿರಣ್ ಕುಮಾರ್, ಜಿಲ್ಲಾ ಬಿಎಸ್ಪಿ ಸಂಯೋಜಕ ಹೇಮಂತ್ ನಿಟ್ಟೂರು, ಹೊಳೆನರಸೀಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ವಕೀಲರಾದ ರಾಜೇಶ್ ಸಾಣೇನಹಳ್ಳಿ, ಬೇಲೂರು ತಾಲೂಕು ಸಂಯೋಜಕ ಉಮೇಶ್, ತಾಲೂಕು ಅಧ್ಯಕ್ಷ ಪ್ರಕಾಶ್ ಕೆಸಗೋಡು, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷರಾದ ನಿಂಗರಾಜು, ಜಯಲಕ್ಷ್ಮಿ, ಕಚೇರಿ ಕಾರ್ಯದರ್ಶಿ ಶ್ರೀನಾಥ್ ಮುದಿಗೆರೆ, ತಾಲೂಕು ಬಿಬಿಎಫ್ ಸಂಯೋಜಕ ಮನು, ಬಿಕ್ಕೋಡು ಹೋಬಳಿ ಅಧ್ಯಕ್ಷರಾದ ಮಲ್ಲೇಶ್ ಚಿಕ್ಕಬಿಕ್ಕೋಡು, ಮುಖಂಡರಾದ ಪುಟ್ಟಸ್ವಾಮಿ ನಿಡುಮನಹಳ್ಳಿ, ದ್ಯಾವಪ್ಪಣ್ಣ ಸಾಲವರ, ನಾಗೇಂದ್ರ ಗಂಗಾವರ, ಶಿವಪ್ಪ ನೀಲನಹಳ್ಳಿ, ಹೊನ್ನಯ್ಯ ಗೋವಿನಹಳ್ಳಿ, ಕೇಶವ ಸಾಣೇನಹಳ್ಳಿ, ಮೂರ್ತಿ ಕೂಡ್ಲೂರು, ರುದ್ರೇಶ್ ಇಟ್ಟಿತೊಳಲು, ನಿರಂಜನ್, ಸುನೀಲ್ ಕೌರಿ ಮುಂತಾದವರು ಭಾಗಿಯಾಗಿದ್ದರು. ಗಣೇಶ್ ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.